ಕಾಂಗ್ರೆಸ್ ಪಾರ್ಟಿಯವರೇ ಇದನ್ನ ಎಬ್ಬಿಸ್ತಾ ಇದ್ದಾರೆ. ಸ್ವಾಮಿಗಳು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ, ಅದು ಬೇರೆ ವಿಷಯ. ಆ ಸ್ವಾಮಿಗಳು ಹೇಳುವಂಗ ಯಾಕಾಯ್ತು, ಇವರು ಎಬ್ಸಿದಾರಲ್ಲ, ಅದಕ್ಕೆ ಇದು ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಅಧಿಕಾರಿಗಳಲ್ಲಿಯೂ ಗೊಂದಲ ಆಗಿದೆ. ಮುಖ್ಯಮಂತ್ರಿಯಾಗಿ ಇವ್ರು ಮುಂದುವರಿತಾರ ಇಲ್ಲೋ, ಇವರು ಉಪಮುಖ್ಯಮಂತ್ರಿ ಇರ್ತಾರ ಇಲ್ಲೋ, ಇವ್ರ ಅಥಾರಿಟಿ ನಡೀತದೋ ಇಲ್ಲೋ, ಈ ರೀತಿಯಾದಂತಹ ಪ್ರಶ್ನೆಗಳಿಂದ ಇಡೀ ರಾಜ್ಯ ಒಂದು ರೀತಿಯಲ್ಲಿ ನೆನೆಗುದಿಗೆ ಬಿದ್ದಂತ ಸ್ಥಿತಿಗಳಲ್ಲಿ ಎಲ್ಲಾ ಸಂಗತಿಗಳಿದಾವೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರದಲ್ಲಿ ಪ್ರತಿಪಕ್ಷ ಕೈವಾಡಿದೆ, ಅವರೇ ಎದುರು ಮಾಡ್ತಿದ್ದಾರೆ. ಒಳ್ಳೆ ಕತಿ ಅಂತಲ್ರಿ ಮಾತಾಡೋರು ನಿಮ್ ಶಾಸಕರು. ನಿಮ್ ಶಾಸಕರೆಲ್ಲ ನಮ್ಮ ಮಾತು ಕೇಳ್ತಾರ? ನಮ್ ಕೈವಾಡದ ಅಂತಂದ್ರ ನಿಮ್ಮ ಶಾಸಕರು ಹೆಚ್ಚಿನ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಒಬ್ರು ಅನೇಕ ಶಾಸಕರು ಹೇಳಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಬ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆ ಏನಿತ್ತು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಎಷ್ಟು ಬೇಕಾದಷ್ಟು ಉಪಮುಖ್ಯಮಂತ್ರಿ ಮಾಡ್ಕೊರಿ ಅಂತ ಹೇಳಿದ್ರು. ಅಂದ್ರೆ ಇವರೆಲ್ಲ ನಮ್ಮನ್ನ ಕೇಳಿ ಮಾಡ್ತಾರಂತ ಅವ್ರು ಕಾಂಗ್ರೆಸ್ದಾಗ ಹಾಕಿದ್ದಾರೆ. ಅವ್ರನ್ನ ಆಕ್ಷನ್ ತಗೋರಿ ಅವ್ರ ಮೇಲೆ ಫಸ್ಟ್. ಹೈಕಮಾಂಡ್ ವೀಕ್ ಇದೆ ಅಂತ ಕಾಂಗ್ರೆಸ್ ಕಮಾಂಡ ಇಲ್ಲ, ವೀಕ್ ಅನ್ನೋ ಪ್ರಶ್ನೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ ಸ್ವತಃ ಕಾಂಗ್ರೆಸ್ ಶಾಸಕರಿಗೆ ಏನೋ ಹೊರ ಆಗ್ತಾ ಇದ್ರೆ ಅನುದಾನ ಇಲ್ಲ ಅಂತ ಹೇಳ್ತೀವಿ ಸರ್. ಇವರು ಜೋಶಿ ಅವರು ಎಷ್ಟು ಅನುದಾನ ತಂದು ಧಾರವಾಡವನ್ನ ಏನು ಸಿಂಗಾಪುರ್ ಮಾಡಿದಾರ, ಸ್ಮಾರ್ಟ್ ಸಿಟಿ ಮಾಡಿದಾರ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡ್ತಾರೆ. ಸಂತೋಷ್ ಲಾಡ್ ಅವರು ಚುನಾವಣೆಯಿಂದ ಹಿಡ್ಕೊಂಡು ಈಗ ಹಿಂಗ ಮಾತಾಡ್ತಾ ಇದ್ದಾರೆ. ತಾವೇನ್ ಮಾಡಿಲ್ಲ, ಇಡೀ ರಾಜ್ಯದಲ್ಲಿ ನಿಮ್ಮ ಶಾಸಕರು ಹೇಳ್ತಾರೆ, ನಾವಲ್ಲ, ಕಾಂಗ್ರೆಸ್ಸಿನ ಶಾಸಕರು ನಮ್ಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಾ ಇರೋದು. ನಾವಿನ್ನೂ ಅದನ್ನ ಬಹಳ ಮೈಲ್ಡ್ ಆದಂತಹ ಶಬ್ದದಲ್ಲಿ ಹೇಳಿದ್ದೇವೆ, ಅನುದಾನ ದುಡ್ಡು ಕೊಡ್ಬೇಕು. ನಿಮ್ ಶಾಸಕರು ಬಂದು ನಿಮ್ ಜೊತೆ ಜಗಳಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ರಿಯಾಕ್ಷನ್ ಕೊಡ್ರಿ. ಸಂತೋಷ್ ಲಾಡ್ ಅವರ ನಿಮ್ಮ ಶಾಸಕರು ನಮ್ಮ ಹತ್ರನೂ ಬಂದು ಹೇಳಿದ್ದಾರೆ ವೈಯಕ್ತಿಕವಾಗಿ, ಒಂದು ನ್ಯಾಯ ಪೈಸಾ ನಮ್ಮ ರಸ್ತೆಗೆ ಬಿಡುಗಡೆ ಆಗ್ತಾ ಇಲ್ಲ, ಅಕಸ್ಮಾತ್ ಕೇಂದ್ರದಾಗ ಏನಾರ ಡೈರೆಕ್ಟ್ ಕೊಡಕ್ ಬರ್ತಿದ್ರೆ ನಮ್ಗೆ ಕೊಡ್ರಿ ಅಂತ. ನಾನು ಹೇಳಿದೆ, ಡೈರೆಕ್ಟ್ ಕೊಡಕ್ ಬರಲ್ಲ, ಅದು ರಾಜ್ಯ ಸರ್ಕಾರದಿಂದ ಬರ್ಬೇಕು. ಕಾಂಗ್ರೆಸ್ಸಿನ MLA ಹೇಳ್ತಾರೆ, ರಾಜ್ಯ ಸರ್ಕಾರ ಥ್ರೂ ಕೊಟ್ರೆ ಅವ್ರು ಇನ್ನೂ ಬರುವುದಿಲ್ಲ, ಎಲ್ಲಾನು ಅವರು ಬೋಗಸ್ ಗ್ಯಾರಂಟಿ ಒಳಗ ಖಾಲಿ ಮಾಡ್ತಾರೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟಿದೆ ಅಂತ ಹೇಳ್ತಾರೆ ಅವರು. ನಾನಲ್ಲ, ಸಂತೋಷ್ ಲಾಡ್ ಅವ್ರಿಗೆ ಅವ್ರು ಅರ್ಥ ಮಾಡ್ಕೋಬೇಕು. ನಾವೇನು ದುಡ್ಡು ಹಾಕ್ಸಿದ್ವಿ ಅದ್ರ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅವರು. ಹಂಗಾಗಿ ಅದಕ್ಕೆ ಅಲ್ಲಿ ಲೋಕಲ್ ಕಾಮೆಂಟ್ಗಳು ಸಾಕಷ್ಟು ಆಗಿದ್ದಾವೆ. ಹಿಂದೆ ನಿಮ್ಮಣ್ಣವರಿದ್ದಾಗ ನಾವಿದ್ದಾಗ ಏನ್ ಹಾಕಿದ್ದೀವಿ, ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಇಡೀ ಧಾರವಾಡ ಜಿಲ್ಲೆಯಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಗಿದೆ ಅಂತ ಜನ ನೋಡಿದ್ದಾರೆ. ಮತ್ತು ಅದರಲ್ಲಿಯೂ ಹುಬ್ಬಳ್ಳಿ ಧಾರವಾಡದಲ್ಲಂತೂ ಕಣ್ಣಿಗೆ ಕಾಣುವಂತ ಕೆಲಸ ಆಗಿದ್ದರಿಂದನೇ ನಿಮ್ಮ ಪಾರ್ಟಿ ಇಡೀ ಕ್ಷೇತ್ರದಲ್ಲಿಯೂ ಮತ್ತು ಇಲ್ಲಿಯೂ ನೆಲಕಚ್ಚಿದೆ ಅನ್ನೋ ನೀವು ಅರ್ಥ ಮಾಡ್ತೀವಿ. ಇನ್ನೊಂದು ಈಗ ಸ್ವಾಮೀಜಿ